ಪ್ರಿಯ ರೈತ ಬಾಂಧವರೇ ನಮಸ್ಕಾರ. ಈ ತೆಂಗಿನಕಾಯಿ, ತೆಂಗಿನೆಣ್ಣೆ ಮತ್ತು ಎಳನೀರು ಇವುಗಳಿಗೂ ಕರಾವಳಿ ಜಿಲ್ಲೆಗಳ ಜನತೆಗೂ ಬಿಟ್ಟಿರಲಾರದ ನಿಂಟು. ತೆಂಗು ವಾಣಿಜ್ಯ ಬೆಳೆ ಹೌದು, ಆಹಾರ ಬೆಳೆಯೂ ಹೌದು. ಒಂದರ್ಥದಲ್ಲಿ ಹುಟ್ಟಿನಿಂದ ತೊಡಗಿ ಸಾವಿನ ಅನಂತರವೂ ತೆಂಗು ನಮ್ಮ ಜೊತೆಗಿರಬೇಕು. ಕಾಯಿ ಹಾಲು, ತಾಯಿ ಹಾಲು ಎರಡೂ ನಮಗೆ ಸರಿಸಮಾನ. ಹೀಗೆ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿರುವ ಈ ಕಲ್ಪವೃಕ್ಷ ಸದ್ಯಕ್ಕೆ ಪ್ರತಿಯೊಬ್ಬರ ಬಾಯಿ ಮಾತಿನ ವಸ್ತುವಾಗಿ ಬಿಟ್ಟಿದೆ. ಏನೇ ಮಾತನಾಡಿ ತೆಂಗಿನೆಣ್ಣೆಗೆ ಎಂಥ ರೇಟು ಮಾರಾಯರೆ, ತೆಂಗಿನಕಾಯಿಗೆ ಹೀಗೆ ರೇಟು ಆದರೆ ಹೇಗೆ? ಇದೇ ಪ್ರಶ್ನಾರ್ಥಕ ಚಿಂತೆ ನಮ್ಮ ನಾಡಿನ ಗ್ರಾಹಕರದ್ದು. ಸರಿ, ಈಗ ಇದೇ ಹಿನ್ನೆಲೆಯನ್ನಿಟ್ಟು ನಮ್ಮೊಡನೆ ಮಾತನಾಡುವುದಕ್ಕೆ ಬಂದಿದ್ದಾರೆ ತೆಂಗು ಕೃಷಿಕರು ಹಾಗೂ ದೊಡ್ಡ ಮಟ್ಟಿನ ತೆಂಗಿನೆಣ್ಣೆ ತಯಾರಿಕಾ ಘಟಕವನ್ನು ಹೊಂದಿರುವಂತಹ ಜಯರಾಮಕೃಷ್ಣ ಪೊಳಲಿ ಅವರು. ಹೈನುಗಾರಿಕೆ, ಹೋಟೆಲ್ ಉದ್ಯಮದ ಅನುಭವವನ್ನು ಹೊಂದಿ ಖ್ಯಾತರಾಗಿರುವ ಜಯರಾಮ ಪೊಳಲಿ ಅವರು ಜಯಣ್ಣ ಎಂದೇ ಎಲ್ಲರಿಗೂ ಪರಿಚಿತರು. ನಮಸ್ಕಾರ ಜಯಣ್ಣ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಂಗೊಂದು ಜನಪದ ಗೀತೆ ನೆನಪಾಗ್ತಾ ಇದೆ. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿನೀರ ತೆಕ್ಕೊಂಡು ಬಂಗಾರದ ಪಾದ ತೊಳೆದೇನು ಅನ್ನುವಂಥದ್ದು. ತೆಂಗಿನಕಾಯಿ, ಬಂಗಾರ ಎರಡು ಕೂಡ ಗ್ರಾಹಕರಿಗೆ ಭಾರಿ ಬಿಸಿ ಮುಟ್ಟಿಸಿದ ಸಂಗತಿಗಳು. ಬೆಳೆಗಾರರ ದೃಷ್ಟಿಯಿಂದ ಬೆಳೆಗಾರರ ಮುಖದಲ್ಲಿ ನಗು ತಂದಿರುವಂತಹ ಸಂಗತಿ. ದಿನಸಿ ಅಂಗಡಿಯಲ್ಲಿ ತೆಂಗಿನಕಾಯಿ ಬೆಲೆ ಎಷ್ಟು ಅಂತ ಕೇಳಿದ್ರೆ ಕೆಜಿಗೆ 100 ಅಂತ ಹೇಳಿದ್ರು. ಅದೇ ತೆಂಗಿನೆಣ್ಣೆಗೆ ಸುಮಾರು 500 ದಾಟಿರಬಹುದು. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವೊಬ್ಬ ತೆಂಗು ಬೆಳೆಗಾರ, ತೆಂಗಿನೆಣ್ಣೆ ಮಿಲ್ಲನ್ನು ಹೊಂದಿದವರು. ಈ ಬೆಲೆ ಏರಿಕೆಗೆ 10 ಕಾರಣಗಳಿರಬಹುದು. ನಿಮ್ಗದು ಗೊತ್ತು, ಹೇಳಿ ಜಯಣ್ಣ. ಆಕ್ಚುಲಿ ಈ ವರ್ಷ ತೆಂಗಿನ ಬೆಳೆ 3ನೇ 1. ಯಾಕೆ ಅಂತ ಹೇಳಿದ್ರೆ ಈಗ 100 ತೆಂಗಿನಕಾಯಿ ಅವರಿಗೆ 30-35 ತೆಂಗಿನಕಾಯಿ ಆಗ್ತಾ ಇದೆ. ಇನ್ನೊಂದು ಕಾರಣ ಏನು ಅಂತ ಹೇಳಿದರೆ, ಎಲ್ಲ ಕಡೆ ಈಗ ಕೇರಳ ರಾಜ್ಯ ತೆಗೆದರೆ, ಕೇರಳ ರಾಜ್ಯದಲ್ಲಿ ತೆಂಗಿನ ಕೃಷಿಯನ್ನು ಫುಲ್ ಅಸಡ್ಡೆ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ನಿಜವಾಗಿ ಹಿಂದೆ ಏನಂತ ಹೇಳಿದ್ರೆ ಎಲ್ಲಿ ಕೊಬ್ಬರಿಗೆ ಮೇನ್ ಸೆಂಟರ್ ಇದ್ದದ್ದು ಕೇರಳ ರಾಜ್ಯ. ಈಗ ಕೇರಳ ರಾಜ್ಯದಷ್ಟು ಕಡಿಮೆ ಇಳುವರಿ ಅಂದ್ರೆ ಅಲ್ಲಿ ಬೆಳೆಸುವಂತದ್ದು ತುಂಬಾ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾರು ತೆಂಗಿನ ಮರವನ್ನು ಕಮರ್ಷಿಯಲ್ ಆಗಿ ಯಾರು ಅದನ್ನು ಮಾಡ್ತಾ ಇಲ್ಲ. ಉಪಯೋಗಕ್ಕೆ, ಮನೆಯ ಉಪಯೋಗಕ್ಕೆ ಮಾತ್ರ ಅದನ್ನು ಯೂಸ್ ಮಾಡ್ತಾರೆ. ಅದರಿಂದಾಗಿ ಅಲ್ಲಿ ಬೆಳೆ ಕಡಿಮೆ ಆಗಿ ತೆಂಗಿನಕಾಯಿ ಶಾರ್ಟೇಜ್ ಆಗಿದೆ. ಹಾಗೇನೆ ಎಲ್ಲ ಕಡೆ ಈಗ ಕರ್ನಾಟಕದಲ್ಲಿ ಕೂಡ ಹಾಗೆ. ಯಾಕೆ ಅಂತ ಹೇಳಿದರೆ ತೆಂಗಿನಕಾಯಿಗೆ ಬೆಲೆ ಇರಲಿಲ್ಲ. ಆಕ್ಚುಲಿ 1 ಕಿಲೋ ತೆಂಗಿನಕಾಯಿಗೆ 25ರಿಂದ 30 ಒಳಗಿತ್ತು. ಅದನ್ನು ಕಮರ್ಷಿಯಲ್ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದರೆ ಆಕ್ಚುಲಿ ಏನಂದ್ರೆ ಒಂದು ಬೆಳೆಗಾರನಿಗೆ ಆ ಬೆಳೆ ಮಾಡಿ ಅದಕ್ಕೆ ಅವನು ಲಾಭ ಮಾಡಬೇಕಿದ್ದರೆ ಅದರಿಂದ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ತೆಂಗಿನ ಕೃಷಿಯನ್ನು ಎಲ್ಲರೂ ಅಸಡ್ಡೆ ಮಾಡಿದ್ದಾರೆ. ಅದನ್ನು ಕೃಷಿಯನ್ನಾಗಿ ಮಾಡ್ತಾರೆ ವಿನ ಅದಕ್ಕೆ ಅಂದ್ರೆ ಪೂರ್ಣ ರೀತಿಯ ಪ್ರೆಷರ್ ಆಗ್ತಾ ಇಲ್ಲ, ಗಮನ ಕೊಡ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಏನಾಗಿದೆ ಹೇಳಿದರೆ ಅರೆಕ್ನೆಟ್ ಅಂದ್ರೆ ಅಡಿಕೆಗೆ ಒಳ್ಳೆ ರೇಟ್ ಬಂತು. ಎಲ್ಲರೂ ಅಡಿಕೆ ಕೃಷಿಯನ್ನೇ ಅವಲಂಬನೆ ಮಾಡಿದರು. ತೆಂಗಿನ ಕೃಷಿಯನ್ನು ಎಲ್ಲರೂ ಲಾಭ ಇಲ್ಲ, ಅದರಿಂದ ಎಲ್ಲರೂ ಅಸಡ್ಡೆ ಮಾಡಿದರು. ತೆಂಗಿನ ಬೆಳೆ ಕುಂಠಿತ ಆಯಿತು. ಇನ್ನೊಂದು ಕಾರಣ ಏನಂತ ಹೇಳಿದರೆ ತೆಂಗಿನ ಬೆಳೆಯಲ್ಲಿ ವರ್ಷಕ್ಕೆ ನಮಗೆ 4ರಿಂದ 5 ಬೆಳೆ ಸಿಗ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬಂತೇನಂತ ಹೇಳಿದರೆ ಎಳನೀರು ಕೊಯ್ಲು ವರ್ಷಕ್ಕೆ 6ರಿಂದ 7 ಕೊಯ್ಲು ಸಿಗ್ತದೆ. ಇದೇನಾಯ್ತು, ಎಳನೀರಿನವರು ಏನು ಮಾಡಿದರು, ಪ್ರತಿ ಒಂದು ಎಲ್ಲಿ ಒಂದು 20 ಎಕರೆ 10 ಎಕರೆ 5 ಎಕರೆ ಇಂಥ ತೋಟಗಳಿದ್ದಲ್ಲಿಗೆ ಎಲ್ಲರೂ ಎಳನೀರಿನವರು ಅವರ ಮನೆಗೆ ಹೋಗಿ ಅಲ್ಲಿ ಮಾತಾಡಿ ತೆಂಗಿನಕಾಯಿಗಿಂತ, ಯಾಕೆಂತ ಹೇಳಿದ್ರೆ ಆಗ ಒಂದು ತೆಂಗಿನಕಾಯಿಗೆ 15 ರೂಪಾಯಿ 20 ರೂಪಾಯಿ ಒಳಗೆ ಇತ್ತು. ಅದೇ ಎಳನೀರಿಗೆ 30ರಿಂದ 35 ರೂಪಾಯಿವರೆಗೆ ಅವರು ಕೊಟ್ಟು ಕೊಂಡೋಗ್ತಿದ್ರು. ಅಂದ್ರೆ ಅವರೇ ಜನ ಕರ್ಕೊಂಡು ಬರ್ತಾರೆ, ಎಳನೀರು ಕೀಳ್ತಾರೆ. ಇದು ಜನರಿಗೆ ಅದರಿಂದ ಸಹ ಏನಂತ ಹೇಳಿದ್ರೆ ಸುಲಭ ಆಯ್ತು. ರೇಟ್ ಕೂಡ ಒಂದು ತೆಂಗಿನಕಾಯಿಂದ 2 ಪಾಲು ಸಿಜಾಳಕ್ಕೆ ರೇಟ್ ಸಿಗ್ತದೆ. ಅವರೇ ತಕೊಂಡು ಹೋಗ್ತಾರೆ, ಇವರಿಗೇನು ಕೆಲಸ ಇಲ್ಲ, ಹಣ ಕೊಟ್ಟು ಹೋಗ್ತಾರೆ. ಇದರಿಂದಾಗಿ ನಮ್ಮ ಕರ್ನಾಟಕದಲ್ಲಿ ಸಿಯಾಳಕ್ಕೆ ಕೂಡ ಒಳ್ಳೆ ಬೇಡಿಕೆ ಇದೆ. ಅಂದ್ರೆ ಎಲ್ಲ ಡಾಕ್ಟರ್ಗಳು ರೆಕಮೆಂಡ್ ಮಾಡ್ತಾರೆ, ಸಿಯಾಳ ಕುಡಿದ್ರೆ ಒಳ್ಳೇದು ಹೇಳುವಂತ ಅಭಿಪ್ರಾಯ ಬಂದಿದೆ ಜನರಿಗೆ. ಅದರಿಂದ ಎಲ್ಲರೂ ದಿವಸ ಒಂದು ಸಿಯಾಳ ಆದ್ರೂ ಕುಡಿದೇ ಕುಡಿತಾರೆ. ಇದರಿಂದಾಗಿ ಬೇಸಿಗೆ ಕಾಲದಲ್ಲಿ ಕೂಡ ಸಿಯಾಳಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಸೀಸನ್ ನಲ್ಲಿ, ಯಾಕೆಂತ ಹೇಳಿದ್ರೆ ನಿಮ್ಮದು ಮಾರ್ಚ್ ನಂತರ ಇಲ್ಲಿ ಸಿಯಾಳ ಸಿಗುವುದು ಕಡಿಮೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದ ಬೆಂಗಳೂರು, ಬಾಂಬೆ, ಡೆಲ್ಲಿಗೆ ಇಲ್ಲಿಂದ ಸಿಯಾಳ ರಫ್ತಾಗ್ತದೆ. ಅಲ್ಲಿ ರೇಟು ಜಾಸ್ತಿ ಸಿಗ್ತದೆ ಅಂತ ಅಭಿಪ್ರಾಯ. ಇಲ್ಲಿ ಕೂಡ ಸಿಯಾಳ ಸಿಗ್ತಾ ಇಲ್ಲ. ಇದರಿಂದಾಗಿ ಸಿಯಾಳದ ಬೇಡಿಕೆ ಒಂದು. ಎರಡನೇದು, ಕೆಲವು ಕಡೆ ಮಂಗಗಳ ಕಾಟಗಳು ಇದೆ. ಮಂಗಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಇದರಿಂದಾಗಿ ಮಂಗಳ ಉಪದ್ರವದಿಂದ ಅದನ್ನು ಅಲ್ಲಿ ಮೇಲೆ ಕುಡಿದು ಕೆಳಗೆ ಬಿಸಾಡೋದು, ಇದು ಕೂಡ ಒಂದು ಮೈನಸ್ ಪಾಯಿಂಟ್ ಬೆಳೆಗಾರನಿಗೆ. ಇದೆಲ್ಲ ಕಾರಣಗಳಿಂದಾಗಿ ಬೆಳೆಗಾರನಿಗೆ ಬೆಳೆ ಕುಂಠಿತ ಆಗಿದೆ. ಇಲ್ಲಿ ಮಾರ್ಕೆಟ್ನಲ್ಲಿ ಅವೈಲೇಬಿಲಿಟಿ ಕಡಿಮೆ ಇದೆ. ಅದರಿಂದಾಗಿ ಏನಾಯ್ತು ಹೇಳಿದ್ರೆ ಸಡನ್ ಆಗಿ ಈಗ ಒಂದು 4-5 ತಿಂಗಳಿಂದ
ರೇಟು ಮೇಲೆ ಹೋಗ್ತಾ ಬಂತು, ಎಲ್ಲ ಕಡೆ ರೇಟು ಜಾಸ್ತಿ ಆಗ್ತಾ ಹೋಯಿತು. ಹೌದು, ನಮ್ಮ ನಾಡಿನಲ್ಲಿ ಭತ್ತಕ್ಕೆ ಬಂದಿರುವಂತಹ ಒಂದು ಗತಿಯೇ ತೆಂಗಿನಕಾಯಿಗೂ ಬಂದಿದೆ ಅಂತ ಹೇಳ್ತೀವಿ ಅಲ್ವಾ? ಆಕ್ಚುಲ್ ಅದು ಭತ್ತ ಕೃಷಿ ಮಾಡಿದ ಏನು ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿ ಎಲ್ಲರೂ ಗದ್ದೆಗಳಲ್ಲಿ ಅರಕನೆಟ್ಟು ಮಾಡಲಿಕ್ಕೆ ಶುರು ಮಾಡಿದರು. ಆ ಪರಿಸ್ಥಿತಿಯೇ ತೆಂಗಿನಕಾಯಿಗೂ ಬಂದಿರುತ್ತದೆ ಅಂತ ಹೇಳ್ಬೋದು. ಇನ್ನು ವಿದೇಶಗಳಿಗೆ ನಮ್ಮ ಕಾಯಿ ರಫ್ತಾಗ್ತಾ ಇದೆ, ಇದರಿಂದಾಗಿ ಇಲ್ಲಿ ನಮಗೆ ಕಾಯಿ ಸಿಗ್ತಾ ಇಲ್ಲ ಅಂತ ಹೇಳುವಂಥದ್ದು ಸರಿಯಾಯ್ತು? ವಿದೇಶಗಳಿಗೆ ರಫ್ತಾಗುವಂಥದ್ದು ಅದು ಡೆಸಿಕೇಟೆಡ್ ಪೌಡರ್ ಹೆಚ್ಚಾಗಿ, ಕಾಯಿಗಳು ರಫ್ತಾಗೋದು ಕಡಿಮೆ, ಎಳನೀರು ರಫ್ತಾಗ್ತದೆ ಅಂತ ನಾನು ಕೂಡ ಕೇಳಿದ್ದೇನೆ, ಫ್ಯಾಕ್ಟ್ರಿಗಳು ಇದರಲ್ಲಿ ನೋಡಿದ್ದೇನೆ. ಆದರೆ ತೆಂಗಿನಕಾಯಿ ಹೆಚ್ಚಾಗಿ ರಫ್ತಾಗಲ್ಲ, ಡೆಸಿಕೇಟೆಡ್ ಪೌಡರ್ ರಫ್ತಾಗ್ತದೆ. ಹೌದು, ಈ ತೆಂಗಿನಕಾಯಿಯಿಂದ ತೆಗೆದ ಅದನ್ನು ಪೌಡರ್ ಮಾಡಿ ಅದು ವಿದೇಶಕ್ಕೆ ರಫ್ತಾಗ್ತದೆ. ತೆಂಗಿನಕಾಯಿಯ ಹಾಲಿನ ಪುಡಿ ಅಲ್ವಾ? ಅದು ಸುಮಾರು 1 kgಗೆ 2,500 ರೂಪಾಯಿ ಅಷ್ಟು. ಅದು ಹೊರ ದೇಶದಲ್ಲಿ ಅಷ್ಟು ರೇಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಅವರು ಕೊಂಡು ಅದನ್ನು ಬಳಸ್ತಾರೆ. ಇನ್ನು ಮಧ್ಯವರ್ತಿಗಳ ಹಾವಳಿಯ ಬಗ್ಗೆ ಏನು ಹೇಳ್ತೀರಿ? ಆಕ್ಚುಲಿ ಇದರಲ್ಲಿ ಹೆಚ್ಚಾಗಿ ಅಂದ್ರೆ ಇಲ್ಲಿ ಅಲ್ಲ, ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಮಧ್ಯವರ್ತಿಗಳು ಅಂದ್ರೆ ಈಗ ತಿಪ್ಟೂರು ಯಾರ್ಡ್ ಇದೆ, ಹಾಗೆ ಅರಸೀಕೆರೆ ಯಾರ್ಡ್ ಇದೆ ನಮ್ಮಲ್ಲಿ, ಹಾಗೆ ತುಮಕೂರು ಯಾರ್ಡ್ ಇದೆ. ಇಲ್ಲೆಲ್ಲ ಏನಂತ ಹೇಳಿದ್ರೆ ಕೆಲವು ಸಣ್ಣ ಪುಟ್ಟ ಮಧ್ಯವರ್ತಿಗಳು ಇರ್ತಾರೆ. ಆದರೆ ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಈಗ ತಿಪ್ಟೂರು ತೆಗೆದ್ರೆ ನಾವು ಸುಮಾರು ಒಂದು 400ರಿಂದ 500 ಅಲ್ಲಿ ತಿಪ್ಟೂರು ಯಾರ್ಡ್ನಲ್ಲಿ ಶಾಪ್ಗಳಿದೆ, ಅಲ್ಲೆಲ್ಲ ಇರೋದು ಕೊಬ್ಬರಿ ವ್ಯಾಪಾರ. ಅರಸೀಕೆರೆ ಕೂಡ ಹಾಗೆ ಒಂದು 200ರಿಂದ 300 ಅಲ್ಲಿ ಅಂದ್ರೆ ಸಣ್ಣ ಯಾರ್ಡು, ಇದಕ್ಕಿಂತ ಅಲ್ಲಿ ಕೂಡ ಅಷ್ಟೇ, ಅಲ್ಲಿ ಎಲ್ಲ ಅವರು ಕೊಬ್ಬರಿ ವ್ಯಾಪಾರನೇ ಮಾಡೋದು. ಅದರಿಂದ ಅಲ್ಲಿ ಎಲ್ಲ ಸಣ್ಣ ಪುಟ್ಟ ಮಧ್ಯವರ್ತಿಗಳು ಇರ್ತಾರೆ. ಮಧ್ಯವರ್ತಿಗಳಿಂದಾಗಿ ರೇಟು ಜಾಸ್ತಿ ಆದದ್ದಲ್ಲ, ಇದರಲ್ಲಿ ಮಧ್ಯವರ್ತಿಗಳ ಇನ್ವಾಲ್ವ್ಮೆಂಟೇ ಇಲ್ಲ. ಈಗ ಬೆಳೆಗಾರನಿಗೆ ರೇಟು ಸಿಗ್ತಾ ಇದೆ. ತೆಂಗಿನೆಣ್ಣೆಗೆ ಪರ್ಯಾಯವಾಗಿರುವ ನೆಲಗಡಲೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಇವುಗಳ ಉತ್ಪಾದನೆಯಲ್ಲೂ ಕುಸಿತ ಉಂಟಾಗಿದೆಯಾ? ಬೆಲೆ ಏರಿಕೆಗೆ ಇದು ಒಂದು ಕಾರಣವಾ? ನೋಡಿ, ಈಗ ನೆಲಕಡಲೆ ಬೀಜ ಅದನ್ನು ಬೆಳೆಸೋದು ಕೂಡ ಜನರು ಕಡಿಮೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ನೆಲಕಡಲೆ ಹೆಚ್ಚಾಗಿ ಅದು ನೆಲಕಡಲೆ ಎಣ್ಣೆಗೆ ಅದು ಯೂಸ್ ಆಗ್ತಾ ಇತ್ತು, ಮತ್ತೆ ಅದನ್ನು ತಿನ್ನಲಿಕ್ಕೆ ಕೂಡ ಯೂಸ್ ಮಾಡ್ತಾರೆ. ನೆಲಕಡಲೆ ಎಣ್ಣೆ ಮಾಡುವಾಗ 1 kg ನೆಲಕಡಲೆ ಎಣ್ಣೆ ತೆಗಿಬೇಕಿದ್ದರೆ 3 kg ನೆಲಕಡಲೆ ಬೇಕು. ನೆಲಕಡಲೆಗೆ 1 kgಗೆ 150 ರೂಪಾಯಿ ಇದೆ. ಅಂದರೆ 1 kg ಎಣ್ಣೆಗೆ 450 ಕಾಸ್ಟೇ ಕೂತ್ಕೊಳ್ತದೆ. ಆವಾಗ ಆಕ್ಚುಲ್ 450 ರೂಪಾಯಿ ಕೊಟ್ಟು ನೆಲಕಡಲೆ ಎಣ್ಣೆ ತಿನ್ನುವವರು ಬೇಕಲ್ಲ. ಅದರಿಂದ ಎಷ್ಟೇ ಫ್ಯಾಕ್ಟ್ರಿ ಆಕ್ಚುಲ್ ಯಾಕೆ ಅಂತ ಹೇಳಿದ್ರೆ ನಮ್ದು ತಿಪ್ಟೂರು ಆಚೆ ಎಲ್ಲ ನೆಲಕಡಲೆ ಎಣ್ಣೆ ಜಾಸ್ತಿ, ಚಳ್ಳಿಕೆರೆ ಅಲ್ಲಿ ಎಲ್ಲ ನೆಲಕಡಲೆ ಫ್ಯಾಕ್ಟ್ರಿಗಳೆಲ್ಲ ಮುಚ್ಚಿ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ ಯಾರಿಗೆ ವರ್ಕೌಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಇಲ್ಲಿ ಮಾರ್ಕೆಟ್ನಲ್ಲಿ 250 ರೂಪಾಯಿಗೆ ನೆಲಕಡಲೆ ಎಣ್ಣೆ ಸಿಗ್ತದೆ. ಅದು ಹೇಗೆ ಅಂತ ಹೇಳುವಂತದ್ದು ನಮ್ಗೆ ಹೇಳಲಿಕ್ಕೆ ಆಗಲ್ಲ. ಸೂರ್ಯಕಾಂತಿ ಸಹ ಬೆಳೆ ಕಡಿಮೆ ಆಗಿದೆ. ಆಕ್ಚುಲ್ ಏನಂತ ಹೇಳಿದ್ರೆ ನ್ಯಾಚುರಲ್ ಸರಿಯಾದ ರೀತಿಯಲ್ಲಿ ಅಂದ್ರೆ ಯಾವುದೇ ಅಡಲ್ಟ್ರೇಷನ್ ಇಲ್ಲದೆ ಮಾಡಬೇಕಿದ್ದರೆ ಅವನಿಗೆ ಈಗ ಮಾಡಲಿಕ್ಕೆ ಸಾಧ್ಯತೆ ಕಡಿಮೆ ಇದೆ. ಅಂದ್ರೆ ಯಾವುದೇ ಪ್ರೊಡಕ್ಷನ್ ಮಾಡೋದು ಅದನ್ನು ಸರಿಯಾದ ಅದೇ ರೇಟಿಗೆ ಮಾರಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದೆ, ಅವರು ಆಕ್ಚುಲ್ ಸೋಯಾಬೀನ್ ಎಣ್ಣೆ ಅಂತ ಅದರಲ್ಲಿ ಇದೆ, ಸೂರ್ಯಕಾಂತಿ ಎಣ್ಣೆ ಅಂತ ಅದರಲ್ಲಿ ಇದೆ ಬರೀತಾರೆ, ಅದರಲ್ಲಿ ಗ್ರೌಂಡ್ ನಟ್ ಆಯಿಲ್ ಅಂತ ಬರೀತಾರೆ. ಯಾವುದು ಎಣ್ಣೆ ಅದಕ್ಕೆ ಮಿಕ್ಸ್ ಆಗಿದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಈಗ ಆಕ್ಚುಲ್ ಅಂದ್ರೆ ನನ್ನದು ಪ್ಯೂರ್ ಗ್ರೌಂಡ್ ನಟ್ ಆಯಿಲ್ ಅಂತ 450-500 ರೂಪಾಯಿ ಹೇಳಿದ್ರೆ ಇಲ್ಲಿ 250ಗೆ ಅದಕ್ಕಿಂತ ಫಿಲ್ಟರ್ ಆದ ಗ್ರೌಂಡ್ ನಟ್ ಆಯಿಲ್ ಸಿಗ್ತದೆ ಅಂತ ಆದರೆ ಎಣ್ಣೆ ನೋಡಿ ಇದನ್ನೇ ತಗೊಳ್ತಾನೆ. ಆಕ್ಚುಲ್ ಬಾಟ್ನಲ್ಲಿ ಹಾಕಿದರೆ ಎಣ್ಣೆ ಡಿಫರೆನ್ಸ್ ಕಾಣ್ತದೆ, ಇದರದ್ದು ಕಲರ್ ಸ್ವಲ್ಪ ಮತ್ತೆ ಇದು ಸ್ವಲ್ಪ ದಪ್ಪ ಕಾಣ್ತದೆ. ಪ್ಯೂರ್ ಗ್ರೌಂಡ್ ನಟ್ ಆಯಿಲ್ ಇದು ಫಿಲ್ಟರ್ ಆಗಿ ಒಳ್ಳೆ ವಿಷ್ ಕಲರ್ ಮಾತ್ರ ಬರ್ತದೆ. ಆವಾಗ ಎರಡನ್ನು ಕೂಡ ನೋಡಿದ್ರೆ ಆಕ್ಚುಲ್ ಕಡಿಮೆ ರೇಟಿನದ್ದು ಕಾಯಿಸಿ ಮಾಡ್ತಾನೆ, ಮತ್ತೆ ಅವನಿಗೆ ತಿನ್ನೋದ್ರಲ್ಲಿ ಅವನಿಗೆ ದೊಡ್ಡ ವ್ಯತ್ಯಾಸ ಅವನಿಗೆ ಕಾಣ್ತಲ್ಲ. ಆಕ್ಚುಲ್ ಅದು ಹೊಟ್ಟೆಗೆ ಹೋಗುವಂತದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಏನಂತ ಹೇಳಿದರೆ ಯಾವುದೇ ಅಡಲ್ಟ್ರೇಷನ್ ಎಣ್ಣೆಗಳನ್ನು ಯೂಸ್ ಮಾಡಿದವರಿಗೆ ರೋಗ ಜಾಸ್ತಿ ಆಗಿದೆ. ಆಕ್ಚುಲ್ ಏನಂತ ಅದಕ್ಕೆ ಯಾವ್ದು ಎಣ್ಣೆ ಅದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ಅದರಿಂದಾಗಿ ನಮ್ಮಲ್ಲಿ ರೋಗಗಳು ಜಾಸ್ತಿ ಆಗಿದೆ. ತೆಂಗಿನಕಾಯಿ ಹಾಗೂ ತೆಂಗಿನೆಣ್ಣೆಯ ಬೇಡಿಕೆ, ಅದರ ಪೂರೈಕೆ, ಸಪ್ಲೈ ಮತ್ತು ರೇಟ್, ದರ, ಈ 3 ಕೂಡ ಒಂದಕ್ಕೊಂದು ಪೂರಕವಾಗಿಲ್ಲ. ಹಿಂದೆ ಅಂದ್ರೆ ರೈತರೇ ತೆಂಗಿನಕಾಯಿಯನ್ನು ಒಡೆದು ಕೊಬ್ಬರಿ ಮಾಡಿ ಅದು ಸಂಬಂಧಪಟ್ಟ ಯಾವುದೇ ಗ್ರೈಂಡರ್ಗೆ ಕೊಂಡೋಗಿ ಅದನ್ನು ಮಾಡುವಂತ ಕ್ರಮ ಇತ್ತು. ಗಾಣಕ್ಕೆ ಹಿಂದೆ ಏನಂತ ಹೇಳಿದ್ರೆ ಅದು ಮನೆಯಲ್ಲೇ ಸ್ವಲ್ಪ ಸ್ವಲ್ಪ ಮಾಡೋದಿತ್ತು, ಪ್ರೊಸೆಸಿಂಗ್ ಮನೆಯಲ್ಲೇ ಮಾಡುವಂಥದ್ದು ಇತ್ತು. ಈಗ ಏನಂತ ಹೇಳಿದ್ರೆ ಸ್ವಲ್ಪ ಲಾರ್ಜ್ ಕೊಂಡು ಅಂದ್ರೆ ಒಂದು 20 ಕಿಲೋ 25 ಕಿಲೋ ಅಂತದ್ದು ಕೊಬ್ಬರಿಯನ್ನು ಕೊಂಡೋಗಿ ಗಾಣಕ್ಕೆ ಹಾಕಿ ಅದನ್ನು ಎಣ್ಣೆ ಮನೆಗೆ ತಂದು ಹಾಗೆ ಯೂಸ್ ಮಾಡುವವರು ಇದ್ದಾರೆ.
ಈಗ ಅದು ಏನಾಗಿದೆ ಹೇಳಿದರೆ ಅಂದ್ರೆ ಇದಕ್ಕೆ ಡ್ರೈಯರ್ ಬಂತು. ಆವಾಗ ಏನಾಯ್ತು, ತೆಂಗಿನಕಾಯಿಯನ್ನೇ ಪರ್ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಯ್ತು. ಹೌದು, ದೊಡ್ಡ ಮಟ್ಟದಲ್ಲಿ. ಆಗ ಈ ಡ್ರೈಯರ್ನವರೆಲ್ಲ ಏನು ಮಾಡಿದ್ರು, ತೆಂಗಿನಕಾಯಿ ಪರ್ಚೇಸ್ ಮಾಡ್ತಾರೆ, ಡ್ರೈಯರ್ ಮಾಡ್ತಾರೆ, ಅಂದ್ರೆ 3-4 ದಿವಸದಲ್ಲಿ ಕೊಬ್ಬರಿ ರೆಡಿ ಆಗುತ್ತೆ. ಅಂದ್ರೆ ಬಿಸಿಲಿನಲ್ಲಿ ಒಣಗಿಸುವುದಕ್ಕೂ ಇದಕ್ಕೂ ದೊಡ್ಡ ವ್ಯತ್ಯಾಸ ಬರಲ್ಲ, ಒಂದು ಸಣ್ಣ ವ್ಯತ್ಯಾಸ ಬರುತ್ತೆ. ಅಂದ್ರೆ ಬಿಸಿಲು ಕೊಬ್ಬರಿ ಅದರದ್ದು ಸ್ವಲ್ಪ ಟೇಸ್ಟ್ ಬೇರೆ, ಡ್ರೈಯರ್ ಇದು ಎಷ್ಟಾದರೂ ಆ ಬಿಸಿಲಿನಲ್ಲಿ ಒಣಗಿದಂತ ಆ ಕೊಬ್ಬರಿಯ ಸ್ವಾದ ಡ್ರೈಯರ್ ನಲ್ಲಿ ಒಣಗಿದ ಸ್ವಾದ ಬರುವುದಿಲ್ಲ. ಆದರೆ ಮಳೆಗಾಲದಲ್ಲಿ ಏನಾಗುತ್ತೆ ಹೇಳಿದ್ರೆ ಬಿಸಿಲು ಇರುವುದಿಲ್ಲ, ಆವಾಗ ಈ ಡ್ರೈಯರ್ ಎಲ್ಲ ರನ್ನಿಂಗ್ ಆಗ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ತೆಂಗಿನಕಾಯಿ ತೆಗೆದು ಕೊಬ್ಬರಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಆದ್ರೆ 1.5 ವರ್ಷದಿಂದ ತೆಂಗಿನಕಾಯಿ ತೆಗೆದು ಡ್ರೈಯರ್ ನಲ್ಲಿ ಕೊಬ್ಬರಿ ಮಾಡಿದ್ರೆ ಅವನಿಗೆ ವರ್ಕೌಟ್ ಆಗಲ್ಲ. ಅದೇ ಕೊಬ್ಬರಿ ತೆಗೆದು ಎಣ್ಣೆ ಮಾಡುವಾಗಲೂ ಹಾಗೆ, ಅದು ರೇಟು ಡಿಫರೆನ್ಸ್ ಬರುತ್ತೆ, ಪ್ಯಾರಿಟಿ ಇರೋದಿಲ್ಲ. ಇದು ಒಂದಕ್ಕೊಂದು ಪ್ಯಾರಿಟಿ ಇಲ್ಲ. ಇದರಿಂದಾಗಿ ಏನಾಗಿದೆ ಅಂದ್ರೆ ತುಂಬಾ ಡ್ರೈಯರ್ ಆಥರೈಸ್ಡ್ ಅನ್ಆಥರೈಸ್ಡ್ ತುಂಬಾ ಇತ್ತು, ಅದು ಯಾವುದು ಕೂಡ ಈಗ ರನ್ನಿಂಗ್ ಇಲ್ಲ. ಈಗ ಏನಾಗಿದೆ ಹೇಳಿದ್ರೆ ಜನರು ತೆಂಗಿನಕಾಯಿ ಡೈರೆಕ್ಟ್ ಕೊಡುವಾಗ ಅಂತ ಹೇಳಿದ್ರೆ ಒಂದು ಡೆಸಿಕೇಟೆಡ್ ಗೆ ಹೋಗುತ್ತೆ, ಇನ್ನೊಂದು ಬೇರೆ ಹೀಗೆ ತಿನ್ಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಹೋಗುತ್ತೆ. ಬೇಕಾದಷ್ಟು ತೆಂಗಿನಕಾಯಿ ಲಭ್ಯ ಇಲ್ಲ, ಅವೈಲೇಬಿಲಿಟಿ ಇಲ್ಲ. ತೆಂಗಿನೆಣ್ಣೆ ಹಾಗೂ ತೆಂಗಿನಕಾಯಿ ಇದರ ದರ ಏರಿಕೆ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡಿ ಆಯಿತು. ಹೇಳಿ ಜಯಣ್ಣ, ತೆಂಗಿನೆಣ್ಣೆ ತಯಾರಿಕಾ ಘಟಕ ಅಂದ್ರೆ ತೆಂಗಿನೆಣ್ಣೆ ಮಿಲ್ ಇಟ್ಟುಕೊಂಡು ಎಷ್ಟು ವರ್ಷಗಳದು? 1992ರಿಂದ ನಾನು ಸ್ಟಾರ್ಟ್ ಮಾಡಿದ್ದೇನೆ. 33 ವರ್ಷ ನಾನು ತೆಂಗಿನೆಣ್ಣೆಯ ಘಟಕ ಅಂದ್ರೆ ನಾವು ಕೊಪ್ಪರ ಪರ್ಚೇಸ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಪೊಳಲಿ ದೇಗುಲದ ಹತ್ತಿರ, ಪೊಳಲಿ ದೇಗುಲ ರಾಜರಾಜೇಶ್ವರ ದೇವಸ್ಥಾನದ ಹತ್ತಿರ ಇದೆ ನಮ್ಮದು ಫ್ಯಾಕ್ಟರಿ ಹೆಸರು ಮಲ್ಲಿಕಾ ಆಗ್ರೋ ಆಯಿಲ್ಸ್ ಅಂತ. ನಿಮ್ಮ ಫ್ಯಾಕ್ಟರಿ ಒಳಗೆ ಬರುವಾಗಲೇ ತೆಂಗಿನೆಣ್ಣೆಯ ಘಮಲು. ಯಾಕೆ ನಿಮಗೆ ಆ ಕಡೆ ಒಲವು ಹರಿಯಿತು? ಅದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಅಂದ್ರೆ 1 ಗ್ರೈಂಡರ್ ಸ್ಟಾರ್ಟ್ ಮಾಡಿದ್ದೇವೆ ನಾವು, ಮತ್ತೆ 2 ಗ್ರೈಂಡರ್. ಅದು ಆವಾಗ ಅದಕ್ಕೆ ಸಬ್ಸಿಡಿ ಎಲ್ಲ ಇತ್ತು. ಆಗ ಸಣ್ಣ ಸ್ಕೇಲ್, ಆಗ 25,000 ರೂಪಾಯಿ ಲೋನ್ ಕೊಡ್ತಾ ಇದ್ದಾರೆ ಅದಕ್ಕೆ 25% ಸಬ್ಸಿಡಿ ಇತ್ತು. ಹಾಗೆ ನಾವು ಒಂದು ಸ್ಟಾರ್ಟ್ ಮಾಡುವ ಅಂತೇಳಿ ಆಕ್ಚುಲಿ ಗ್ರೋಸರಿ ವ್ಯಾಪಾರ ಮಾಡ್ತಿದ್ದೆವು. ಆವಾಗ ಇದೊಂದು ಖಂಡಿತ ಸೈಡ್ ಮಾಡುವ, ನಮಗೆ ಸ್ವಲ್ಪ ಇನ್ಕಮ್ ಬರ್ತದಲ್ಲ ಅಂತ ಹೇಳುವಂತ ದೃಷ್ಟಿಯಿಂದ ಸೈಡ್ ನಿಂದ ಸ್ಟಾರ್ಟ್ ಮಾಡಿದೆ. ಸ್ವತಃ ನೀವೇ ತೆಂಗು ಬೆಳೆಗಾರರು ಆಗಿದ್ದೆ. ಹಾಗೆ ನಾವು ಮಾಡುವ ಅಂತ ಮಾಡಿದೆವು. ಆ ಟೈಮ್ ನಲ್ಲಿ ಅಂದ್ರೆ ಮಿಲ್ಗಳು ಕಡಿಮೆ, ನಮ್ಮದು ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ತಿದ್ದೆವು, ಅಂದ್ರೆ ಬೇಡಿಕೆ ನಮಗೆ ಜಾಸ್ತಿ ಆಯ್ತು. ಹಾಗೆ ನಾವು ಮತ್ತೆ ಹೊಸ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆವು. ಈಗ ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿ ನಡೀತಾ ಇತ್ತು. ಇದರಲ್ಲಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಬಂಗಾರ ವ್ಯಾಪಾರ ಹೇಗೆ, ಅದು ನಮ್ಮದು ಆಯಿಲ್ ವ್ಯಾಪಾರ ಸಹ ಹಾಗೆ ಫ್ಲಕ್ಚುಯೇಷನ್ ಆಗ್ತಾ ಇತ್ತು. ಹೆಚ್ಚು ಕಡಿಮೆ ರೇಟ್ ನಲ್ಲಿ ಡಿಫರೆನ್ಸ್ ಆಗ್ತಾ, ಅಂದ್ರೆ ಡೈಲಿ ರೇಟ್. ಅದು ತುಳಿನಲ್ಲಿ ಒಂದು ಗಾದೆ ಉಂಟು, ಪುಚ್ಚದ ಮಂಡ್ಯದ ದೀಪ ಅಂತ. ಯಾವಾಗಲೂ ನಾವು 15 ದಿವಸ ನಂತರ ಏನಾಗ್ತದೆ ಆ ರೇಟ್ ಹೇಗೆ ಕೂತ್ಕೊಳ್ಳೋದು, ಅದು ಇವತ್ತು ನಾವು ತೆಗೆಯುವಂತ ಯಾವುದು ರಾ ಮೆಟೀರಿಯಲ್ ಇದೆ ಅದನ್ನು ಲೆಕ್ಕ ಹಾಕಿ ನಾವು ಮಾಡಬೇಕು. ಪರ್ಮನೆಂಟ್ ಲೇಬರ್ ಗಳು ಇರ್ತಾರೆ, ಈ ಪರ್ಮನೆಂಟ್ ಲೇಬರ್ ಗಳು ದಿವಸ ಕೆಲಸ ಕೊಡ್ಬೇಕು. ಅವಾಗ ಏನಾಗ್ತದೆ, ಒಮ್ಮೊಮ್ಮೆ ನಾವು ಪರ್ಚೇಸ್ ಜಾಸ್ತಿ ಮಾಡಬೇಕಾಗುತ್ತೆ. ಆ ಜಾಸ್ತಿ ಮಾಡುವಾಗ ಒಮ್ಮೊಮ್ಮೆ ಏನಾಗ್ತದೆ ರೇಟ್ ಕಡಿಮೆ ಬರ್ತದೆ. ಈಗ 15 ದಿವಸ ಹೋಗ ನಮ್ಮ ಲೆಕ್ಕಾಚಾರ ಎಲ್ಲ ಸರಿ ಬರೋದಿಲ್ಲ, ರೇಟು ಕಡಿಮೆ ಬರ್ತದೆ. ಆಗ ನಾವು ಕಾಸ್ಟಿಗೆ ರೇಟು ಮಾರಬೇಕಾಗುತ್ತೆ, ಅವಾಗ ನಮಗೆ ಪ್ರಾಫಿಟ್ ಸಿಗೋಲ್ಲ. ಇಂಥದ್ದು ಏರುಪೇರುಗಳು ನಮ್ಮ ಬಿಸ್ನೆಸ್ ಈಗ 32-33 ವರ್ಷದಲ್ಲಿ ತುಂಬಾ ಏರುಪೇರುಗಳನ್ನು ನಾವು ಕಂಡಿದ್ದೇವೆ. ಆದ್ರೆ ಫೈನಲ್ ಸೊಲ್ಯೂಷನ್ ಏನಂತ ಹೇಳಿದ್ರೆ ಅಲ್ಲಿಂದ ಅಲ್ಲಿಗೆ ನಿಲ್ತದೆ. ಈಗ 1 ವರ್ಷ ಮೈನಸ್ ಕೊಡಿದ್ರೆ ಮತ್ತೊಂದು ವರ್ಷ ಸ್ವಲ್ಪ ಅದಕ್ಕೆ ಮೈನಸ್ ಅನ್ನು ಸರಿ ಮಾಡ್ತದೆ. ಇನ್ನು 2 ವರ್ಷ ಹೋಗ ಪುನಃ ಮೈನಸ್ ಆಗ್ತದೆ, ಪುನಃ 2 ವರ್ಷ ಹೋಗ ಪುನಃ ಮೈನಸ್ ಅನ್ನು ಅದು ಸರಿ ಮಾಡಿಕೊಂಡು ಹೋಗ್ತದೆ. ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ತೆಂಗಿನೆಣ್ಣೆ ತಯಾರಿ ಮಾಡುವುದಕ್ಕೆ ನೀವು ಬೇರೆ ಬೇರೆ ಕಡೆಯಿಂದ ಕೊಬ್ಬರಿ ಖರೀದಿ ಮಾಡ್ತೀರಿ, ಈ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ತೆಂಗಿನೆಣ್ಣೆ ಹೇಳುವಂತ ತುಂಬಾ ಸೆನ್ಸಿಟಿವ್ ಅಂತ ಹೇಳಿದ್ರೆ, ಈಗ ಬಾಕಿ ನೀವು ಕಡಲೆ ಎಣ್ಣೆ ಆಗಲಿ ರಿಫೈನ್ಡ್ ಆಗಲಿ ಯಾವುದರಲ್ಲಿ ಅದರಲ್ಲಿ ಪರಿಮಳ ಎಂತದಿಲ್ಲ. ತೆಂಗಿನೆಣ್ಣೆಯಲ್ಲಿ ಅದರದ್ದೇ ಒಂದು ಫ್ಲೇವರ್ ಇದೆ. ಆ ಫ್ಲೇವರ್ ಸರಿ ಇಲ್ಲದ್ರೆ ತೆಂಗಿನೆಣ್ಣೆ ತಿನ್ಲಿಕ್ಕೆ ಆಗೋದಿಲ್ಲ. ಹೌದು, ಆ್ಯಕ್ಚುಲ್ ನಾವು ಎಡಿಬಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮದು ಯಾವುದೇ ತಿಂಡಿ ಮಾಡಲಿ, ನಾವು ಯಾವುದೇ ಪದಾರ್ಥ ಮಾಡಲಿ, ಅದಕ್ಕೆ ಯೂಸ್ ಮಾಡುವಾಗ ತೆಂಗಿನೆಣ್ಣೆ ಸರಿಯಾದ ರೀತಿಯಲ್ಲಿ ಬೇಕು. ಕರೆಕ್ಟಾಗಿ ಅದನ್ನು ಮೇಂಟೈನ್ ಮಾಡಬೇಕಾದ್ರೆ ಸರಿಯಾದ ಕೊಬ್ಬರಿಯನ್ನು ನಾವು ಸಿಲೆಕ್ಟ್ ಮಾಡಿ ತೆಗಿಬೇಕು. ಆಯ್ದ ಕೊಬ್ಬರಿಗಳು ಅಂತ ಹೇಳ್ತಾರೆ, ಅದನ್ನು ಯೂಸ್ ಮಾಡಿದರೆ ಮಾತ್ರ ನಮಗೆ ಸರಿಯಾದ ಎಣ್ಣೆ ಬರ್ತದೆ. ಮತ್ತೆ ಅದು ಕೊಬ್ಬರಿಯನ್ನು ಏನಂತ ಹೇಳಿದ್ರೆ ಸರಿಯಾಗಿ ಒಣಗಿಸಬೇಕಾಗುತ್ತೆ. ಈಗ ರೈತರು ಕೆಲವರು ಒಳ್ಳೆ ಒಣಗಿಸಿ ತರ್ತಾರೆ, ಕೆಲವರು ಸಾಧಾರಣ ಒಣಗಿಸಿರ್ತಾರೆ. ಅದನ್ನು ನಾವೆಲ್ಲ ಬೈಫೋರ್ಕೇಟ್ ಮಾಡಿ ಸರಿಯಾದ ರೀತಿಯಲ್ಲಿ ಒಣಗಿ ಮಾಡಿ ನಂತರ ನಾವು ಕ್ರಶಿಂಗ್ ಮಾಡುವಂತ. ಹೇಗಿದೆ ಕೊಬ್ಬರಿಯ ಲಭ್ಯತೆ? ಕೇರಳದಿಂದ ಕೊಬ್ಬರಿ ನಾವು ತಗೊಳ್ತಾ ಇದ್ದೇವೆ, ಅಂದ್ರೆ ಒಂದು 15 ವರ್ಷ 20 ವರ್ಷ ಮೊದಲು. ಈಗ ನಮಗೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಲಭ್ಯತೆ ಇದೆ, ಅಂದ್ರೆ ತೆಂಗು ಕೃಷಿ ಇದೆ, ಲಭ್ಯತೆ ಇದೆ. ಮತ್ತೆ ಇಲ್ಲಿಯ ತೆಂಗಿನಕಾಯಿ ಕೂಡ ನಮಗೆ ಒಳ್ಳೆ ಅಂತ ಹೇಳಿದ್ರೆ ಕೊಬ್ಬರಿ ಒಳ್ಳೇದು ಬರ್ತದೆ, ಅಂದ್ರೆ ಅದರದ್ದು ಟೇಸ್ಟು ಪರಿಮಳ ಎಲ್ಲ ಒಳ್ಳೆ ಬರುತ್ತೆ. ಹಾಗಿದ್ರೆ ಒಳ್ಳೆ ಗುಣಮಟ್ಟದ ಕೊಬ್ಬರಿಯನ್ನು ಹೇಗೆ ತಯಾರಿಸುದು? ಒಂದು ಮೇ ತಿಂಗಳಾಗುವಾಗ
ಎಲ್ಲರದ್ದು ತೆಂಗಿನಕಾಯಿ ಕೊಯ್ಲು ಆಗ್ತದೆ. ಅಂದ್ರೆ ಮಳೆ ಬರುವುದಕ್ಕೆ ಮೊದಲು ಎಲ್ಲ ಕೊಯ್ಲು, ವರ್ಷದಲ್ಲಿ 4 ರಿಂದ 5 ಕೊಯ್ಲು ಬರುತ್ತೆ. ಅದನ್ನು ಮೇ ಎಂಡ್ ಆಗುವಾಗ ಎಲ್ಲ ಕೊಯ್ಲುಗಳು ಆಗುತ್ತದೆ. ಮತ್ತೆ ಅದನ್ನು ಸ್ಟೋರ್ ಮಾಡ್ತಾರೆ. ಮಳೆಗಾಲದಲ್ಲಿ ಕೊಯ್ಲಿಲ್ಲ, ಇಲ್ಲ ಮಳೆಗಳ ಕೊಯ್ಲಿಲ್ಲ. ಮತ್ತೆ ನಮಗೆ ಸ್ಟಾರ್ಟ್ ಆಗೋದು ಅಕ್ಟೋಬರ್ ನಂತರ. ಕೊಯ್ಲು ಎಲ್ಲ ಅವರು ಸ್ಟೋರ್ ಮಾಡಿ ಇಡ್ತಾರೆ. ಈ ಕೊಯ್ಲನ್ನು ಸ್ಟೋರ್ ಮಾಡಿದ ತೆಂಗಿನಕಾಯಿಯಲ್ಲಿ ಅಕ್ಟೋಬರ್ಗೆ ಆಗುವಾಗ ಅದರಲ್ಲಿ ಸಾಧಾರಣ 50% ನೀರು ಇರ್ತದೆ. ಆ ನೀರು ಇಲ್ಲದ ಕೊಬ್ಬರಿ ಏನಂತ ಹೇಳಿದ್ರೆ ಅದು ಕ್ವಾಲಿಟಿ ಒಳ್ಳೆ ಬರುತ್ತೆ. ಮತ್ತೆ ನೀರಿದ್ದ ತೆಂಗಿನಕಾಯಿನ ಕೊಬ್ಬರಿ ಮಾಡಬೇಕಿದ್ದರೆ ಫಸ್ಟಿಗೆ ಕಡಿದು ಅದನ್ನು ನಾವು ಕೌಚಿ ಹಾಕಬೇಕು. 1-1.5 ಗಂಟೆ ನಂತರ ಪುನಃ ಮಗುಚಿ ಇಡಬೇಕು. ನಂತರ ದಿನಕ್ಕೆ 2 ಸಲ 1-2-3 ದಿವಸ ಪಶೆ ಬರ್ತದೆ. ಅದನ್ನು ಒರೆಸಿ ತೆಗಿಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ ಹಾಗೆ ಮಾಡದಿದ್ದರೆ ಕೊಬ್ಬರಿ ಹಾಳಾಗ್ತದೆ. ಒಳ್ಳೆ ಡ್ರೈ ಆಗಬೇಕಾದ್ರೆ 9 ರಿಂದ 10 ದಿವಸ ನೀರಿನ ತೆಂಗಿನಕಾಯಿ ಬೇಕು. ಜಯಣ್ಣ, ಒಂದು ಮುಖ್ಯ ಪ್ರಶ್ನೆ, ಈಗ ತೆಂಗಿನೆಣ್ಣೆಗೆ ದರ ಏರಿಕೆ ಆದ್ರೆ ಗಾಣದವರಿಗೆ ಲಾಭವ ನಷ್ಟವ? ತೆಂಗಿನೆಣ್ಣೆ ಮಿಲ್ನವರಿಗೆ ಒಳ್ಳೆ ದುಡ್ಡು ಈಗ ಅಂತ ಭಾವಿಸ್ತೇವೆ ಜನಸಾಮಾನ್ಯರು, ಆದ್ರೆ ವಾಸ್ತವ ಏನು ಹೇಳಿ ನೋಡುವ. ಈಗ ನೋಡಿ, ಇವತ್ತು ಎಲ್ಲರೂ ಹೇಳುವುದು ಅದೇ ಮಾತು, ಮಿಲ್ಲದ ಅಕ್ಕಲಿಗೆ ದಾನೆ ಅಂತ ಹೇಳುವಂತ. ಹೌದು, ಅಕ್ಕಲಿಗೆ ದಾದ ಬಂಗಾಂಡು ಜಯಣ್ಣಗೆ ಎಡ್ಡೆ ದುಡ್ಡು. ಇವತ್ತು ಆಕ್ಚುಲಿ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ಅದಕ್ಕೆ ಒಂದು ಇಷ್ಟೊಂದು ರೇಟ್ ಬರಬೇಕು. ಅದಕ್ಕಿಂತ ಜಾಸ್ತಿ ಆದ ಕೂಡಲೇ ಜನರು ಅದನ್ನು ಅವಾಯ್ಡ್ ಮಾಡ್ತಾರೆ. ಬೇರೆ ಪ್ರಾಡಕ್ಟ್ ಕಮ್ಮಿ. ಯಾಕೆಂತ ಹೇಳಿದ್ರೆ 1 ಲೀಟರ್ ಎಣ್ಣೆಗೆ ಸುಮಾರು 440 ರೂಪಾಯಿವರೆಗೆ ಹೋಗಿದೆ. ಆವಾಗ ಏನಾಗುತ್ತೆ, 1 ಲೀಟರ್ ತಗೊಳ್ಳುವಾಗ ಅರ್ಧ ಲೀಟರ್ ತಗೊಳ್ತಾರೆ, ಬೇರೆನೆ ಎಣ್ಣೆ ತಗೊಳ್ತಾರೆ. ಈ 1 ಲೀಟರ್ ಎಣ್ಣೆ ತಗೊಳ್ಳೋದಕ್ಕೆ 2.5 ಲೀಟರ್ ಬೇರೆ ಎಣ್ಣೆ ಸಿಗುತ್ತೆ. ನಮ್ಮ ಕರಾವಳಿ ಜಿಲ್ಲೆಗಳಲ್ಲಂತೂ ತೆಂಗಿನೆಣ್ಣೆ ತಿಂದೇ ಅಭ್ಯಾಸ ಅಲ್ವಾ? ಪ್ರತಿಯೊಂದು ಡಾಕ್ಟರ್ಗಳು, ಈಗ BM ಹೆಗಡೆಯವರಾಗಲಿ, BM ಹೆಗಡೆಯವರು ಆಕ್ಚುಲ್ ನಾನು ಹೇಳ್ತೇನೆ, ಅವರು ತೆಂಗಿನ ಬೆಳೆಗೆ ಮತ್ತೆ ತೆಂಗಿನ ಎಣ್ಣೆಗೆ, ತೆಂಗಿನ ಕಾಯಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅದಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ತೆಂಗಿನೆಣ್ಣೆ ಯೂಸ್ ಮಾಡಿದವರಿಗೆ ರೋಗ ಕಡಿಮೆ. ದರ ಏರಿಕೆ ಆದ್ರಿಂದ ನಿಮಗೆ ಲಾಭವ ನಷ್ಟವ? ಸತ್ಯ ಹೇಳ್ಬೇಕಾದ್ರೆ ನಮಗೆ ಲಾಭ ಇಲ್ಲ, ನಮಗೆ ನಷ್ಟವೇ. ರೇಟ್ ಜಾಸ್ತಿ ಆಯ್ತು, ಸೇಲ್ಸ್ ಕಡಿಮೆ ಆಗಿದೆ ಅಂದ್ರೆ ನಮ್ಮದು 1 ಲೀಟರ್ ಹೋಗುವಲ್ಲಿ ಅರ್ಧ ಲೀಟರ್ ಹೋಗುತ್ತೆ. ನಮ್ಮಲ್ಲಿ ಒಂದಿಷ್ಟು ಜನ ಇದ್ದಾರೆ ಅಂತ ಹೇಳುವ, ಇಷ್ಟು ಜನ ಇರುವಾಗ ಅಷ್ಟು ಜನಕ್ಕೆ ಕೆಲಸ ಕೊಡಬೇಕು. ಅಷ್ಟು ಜನ ಕೆಲಸ ಮಾಡಬೇಕಾದ್ರೆ ಅಷ್ಟು ಪ್ರೊಡಕ್ಷನ್ ಮಾಡಬೇಕು. ಅಷ್ಟು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಅಷ್ಟು ರಾ ಮೆಟೀರಿಯಲ್ ನಮ್ಮ ರೇಟಿಗೆ ನಮಗೆ ಸಿಗುದಿಲ್ಲ. ನಾವು ರೇಟ್ ಜಾಸ್ತಿ ಕೊಟ್ಟು ತಂದ್ರೆ ಇಲ್ಲಿ ನಮಗೆ ಆಯಿಲ್ ಆ ರೇಟಿಗೆ ಹೋಗುದಿಲ್ಲ. ಹಾಗಾಗಿ ಏನಾಗ್ತದೆ, ನಾವು ಪ್ರೊಡಕ್ಷನ್ ಕಡಿಮೆ ಮಾಡ್ತೇವೆ. ಪ್ರೊಡಕ್ಷನ್ ಕಡಿಮೆ ಮಾಡುವಾಗ ಅಲ್ಲಿ ಇದ್ದ ಕೆಲಸದವರನ್ನು ತೆಗಿಲಿಕ್ಕೂ ನಮ್ಗೆ ಆಗುದಿಲ್ಲ. ನಮ್ಗೆ ನಾಳೆ ಸಹ ಬೇಕಲ್ಲ ಅಂತ ಹೇಳುವಂತ ಒಂದು ದೃಷ್ಟಿ, ಬೇಕಾದಾಗೆ ಲೇಬರ್ ಸಿಗುದಿಲ್ಲ. ಇದರಿಂದಾಗಿ ನಮ್ಗೆ ಏನಾಗ್ತದೆ, ಈ ಇಷ್ಟು ಜನರನ್ನು ಸಾಕುವಂತದ್ದು ಎಲ್ಲವೂ ನಮಗೆ ಹೊರೆ ಆಗ್ತದೆ. ಈ ಹೊರೆಯನ್ನು ನಮ್ಗೆ ಈಗ ತುಂಬಿಸಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ನೀವು ಹೇಳಿದ ಪ್ರಕಾರ ನಮಗೆ ನಷ್ಟನೇ ಆಗ್ತದೆ ಪ್ರೆಸೆಂಟ್. ಈಗ ತೆಂಗಿನ ಹಿಂಡಿಗೆ ಬೇಡಿಕೆ ಹೇಗೆ, ಮತ್ತೆ ಆ ಹಿಂಡಿಯನ್ನು ಎಂತ ಕೆಲವು ಉಪಯೋಗಿಸ್ತಾರೆ? ತೆಂಗಿನ ಹಿಂಡಿಗೆ ಬೇಡಿಕೆ ವರ್ಷವಿಡೀ ಇದೆ. ತೆಂಗಿನ ಹಿಂಡಿಯಲ್ಲಿ ಏನಂತ ಹೇಳಿದ್ರೆ 2 ವಿಧ ಇದೆ. ರೋಟರಿ ಹಿಂಡಿ, ಗಾಣದಲ್ಲಿ ಗ್ರೈಂಡ್ ಮಾಡಿ ತೆಗೆಯುವಂತದ್ದು. ಎರಡನೇದು ಎಕ್ಸ್ಪಿಲರ್, ಅದು ಸ್ಕ್ವೀಸ್ ಮಾಡುವಂತದ್ದು. ಎರಡಕ್ಕೆ ಏನಂತ ಹೇಳಿದ್ರೆ ಗಾಣದ ಹಿಂಡಿಗೆ ಹೆಚ್ಚು ಲೈಫ್ ಇಲ್ಲ, ಅದು ಹೆಚ್ಚಂದ್ರೆ 1 ತಿಂಗಳು ಇಳಿತೆ ಮತ್ತೆ ಹಾಳಾಗ್ತದೆ. ಗಾಣದ ಎಣ್ಣೆ, ಸಾವಯವ ಎಣ್ಣೆ ಎಂಬ ಹೆಸರಿನ ಎಣ್ಣೆಗಳನ್ನು ಖರೀದಿ ಮಾಡುವ ಒಂದು ಹೊಸ ಜಾಗೃತಿ ಕಾಣ್ತಾ ಇದೆ, ಏನು ಹೇಳ್ತೀರಿ? ಗಾಣದಲ್ಲಿ ಈಗ ಇನ್ನೊಂದೇನು ಮಾಡಿದಾರಂತೆ, ಮರದ ಗಾಣ ಅಂತ ಮಾಡಿದ್ದಾರೆ. ಆ ಮರದ ಗಾಣದಲ್ಲಿ ಬಿಸಿ ಆಗುದಿಲ್ಲ, ಆವಾಗ ಅದರಲ್ಲಿ ನಿಮ್ಮದು ಸಾವಯವ ಎಲ್ಲ ಅದರಲ್ಲೇ ಇರ್ತದೆ, ಅದು ಒಳ್ಳೆ ಎಣ್ಣೆ ಅಂತ ಹೇಳ್ತಾರೆ. ಅದೇ ಪ್ರಶ್ನೆ ಏನಂತ ಹೇಳಿದರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಗ್ರೈಂಡ್ ಆಗೋದಿಲ್ಲ. ಮರದ ಗಾಣಲ್ಲಿ ತೆಗೆದದ್ದು ಅಂತ ಹೇಳ್ಬಹುದು, ಆದ್ರೆ ಅವನಿಗೆ ವರ್ಕೌಟ್ ಮಾಡಬೇಕಿದ್ದರೆ ಅವ ಪುನಃ ಕಬ್ಬಿಣದ ಗಾಣವನ್ನು ಯೂಸ್ ಮಾಡಲೇಬೇಕು. ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಫುಲ್ ಡ್ರೈ ಕೊಬ್ಬರಿ ಕಟ್ಟರ್ ಕಂಡೀಷನ್ ಅಂತ ಹೇಳ್ತೇವೆ ನಾವು. ಕಟ್ಟರ್ ಕಂಡೀಷನ್ ಕೊಬ್ಬರಿ ಮಾಡಿದರೆ ಗಾಣದಲ್ಲಿ ಹಿಂಡಿ ಎಲ್ಲ ಹುಡಿಯತ್ತೆ, ಅದು ಹಿಂಡಿ ಸ್ಲೈಸ್ ಆಗಿ ಸಿಗುದಿಲ್ಲ. ತೆಂಗಿನ ಎಣ್ಣೆಯಲ್ಲಿ ಒಂದು ನೋಡಿ, ನೀವು ಬೇಕಾದರೆ ತೆಂಗಿನ ಎಣ್ಣೆಯನ್ನು ಬಾಯಿ ಬಂದ್ ಮಾಡಿ ಕರೆಕ್ಟ್ ಆಗಿ ಇಟ್ಟರೆ ಏನಾಗಲ್ಲ, ಅದಕ್ಕೆ ಸ್ವಲ್ಪ ಮಾಯಿಶ್ಚರ್ ತಾಗಿದ ಕೂಡಲೇ ಎಣ್ಣೆ ಮಾತಾಡ್ತಾರೆ. ನಿಮ್ಮ ಮಲ್ಲಿಕಾ ಆಗ್ರೋ ಆಯಿಲ್ ಮಿಲ್ ನಲ್ಲಿ ತಯಾರಾಗುವ ತೆಂಗಿನೆಣ್ಣೆಯ ವಿಶೇಷತೆ ಏನು? ನಾವು ಫುಲ್ ಕಟ್ಟರ್ ಕಂಡೀಷನ್ ಅಂತ ಹೇಳಿದ್ರೆ, ನಾವೀಗ ಎಷ್ಟು ಬಿಸಿಲಿಗೆ ಹಾಕಿದ ಕೊಬ್ಬರಿ ಆದ್ರೂ ಕೂಡ 4 ಗಂಟೆ 5 ಗಂಟೆ ನಾವು ಪುನಃ ಡ್ರೈಯರ್ಗೆ ಹಾಕ್ತೇವೆ. ಇದೇ ನಿಮ್ಮ ಎಣ್ಣೆ ವಿಶೇಷತೆ. ಹೌದು, ನಾವು ಅಂತ ಹೇಳಿದ್ರೆ ನಾವು ಕ್ವಾಲಿಟಿ ಬಗ್ಗೆ ರಾಜಿ ಇಲ್ಲ, ಕಲಬೆರಕೆಯೂ ಇಲ್ಲ. ಅದು ನಾವು ಧೈರ್ಯದಲ್ಲಿ ಹೇಳ್ತೇವೆ. ಯಾವ ಕಡೆ ತಮ್ಮ ತೆಂಗಿನೆಣ್ಣೆ ವ್ಯಾಪಾರ ನಡೀತದೆ, ಎಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಂಡು? ನಾವೀಗ ನೋಡಿ, ಮೈಸೂರಿಗೆ ನಮ್ಮದು ಹೋಗ್ತದೆ, ಬೆಂಗಳೂರು ಸ್ವಲ್ಪ ಹೋಗ್ತದೆ, ಮಂಡ್ಯಕ್ಕೆ ಹೋಗ್ತದೆ, ಮತ್ತೆ ಲೋಕಲ್ ಸೇಲ್ ಇದೆ. ಮತ್ತೆ ನಾವು ಕೆಲವೆಲ್ಲ ನಾವು ಇಲ್ಲಿ ಮಂಗಳೂರು, ಬಂಟ್ವಾಳ ಅಲ್ಲಿ ಎಲ್ಲ ನಮ್ಮದು ಕೊಂಡೋಗ್ತಾರೆ. ಯಾವ ಬ್ರ್ಯಾಂಡ್? ನಮ್ಮದು SP ಬ್ರ್ಯಾಂಡ್ ಅಂತ ಮಾರ್ಕೆಟ್ ನಲ್ಲಿ ಬರುದು. ಈಗ ಒಬ್ಬ ತೆಂಗಿನೆಣ್ಣೆ ತಯಾರಿಕಾ ಘಟಕದ ಮಾಲಕನಾಗಿ, ಮಿಲ್ಲನ್ನು ಇಟ್ಟುಕೊಂಡವರಾಗಿ ನಾಡಿನ ತೆಂಗು ಬೆಳೆಗಾರರಿಗೆ ನೀವು ಏನು ಸಲಹೆ ಕೊಡ್ತೀರಿ? ಈಗ ತೆಂಗಿನಕಾಯಿಗೆ ರೇಟ್ ಬಂದಿದೆ, ಇನ್ನು ಮುಂದಕ್ಕಾದರೂ ತೆಂಗಿನ ಬೆಳೆಯನ್ನು ಕಮರ್ಷಿಯಲ್ ಆಗಿ ಮಾಡಿ. ಅರೆಕ್ನಟ್ ಕೃಷಿಯನ್ನು ಹೇಗೆ ಮಾಡ್ತೀರಿ ಹಾಗೆ ತೆಂಗಿನ ಬೆಳೆಯನ್ನು, ತೆಂಗಿನ ಮರವನ್ನು ಕೂಡ ಚಂದವಾಗಿ ನೋಡಿಕೊಳ್ಳಿ. ಆಗ ಕ್ರಾಪ್ ಜಾಸ್ತಿ ಆಗ್ತದೆ, ಇಳುವರಿ ಜಾಸ್ತಿ ಬರುತ್ತೆ. ಇಳುವರಿ ಜಾಸ್ತಿ ಬಂದರೆ ಮಾರ್ಕೆಟ್ ನಲ್ಲಿ ರೇಟ್ ಕಡಿಮೆ ಆಗುತ್ತೆ.
ರೇಟು ಕಡಿಮೆ ಆದ ಕೂಡಲೇ ನಮಗೆ ಕೂಡ ಸೇಲ್ಸ್ ಜಾಸ್ತಿ ಆಗುತ್ತೆ. ಒಂದು ತೆಂಗಿನಕಾಯಿ 2 ತೆಂಗಿನಕಾಯಿ ಆದ್ರೆ ಅವರಿಗೇನು ನಷ್ಟ ಇಲ್ಲ. ಅದರಿಂದಾಗಿ ಅದರ ಬಗ್ಗೆ ಕಾಳಜಿ ವಹಿಸಿ ಎಲ್ಲಾ ಬೆಳೆಗಾರರು ಎಷ್ಟೆಷ್ಟು ತೆಂಗಿನ ಮರಗಳನ್ನು ಇಟ್ಟುಕೊಂಡಿದ್ದಾರೆ ಆ ತೆಂಗಿನ ಮರಗಳು ಉತ್ತಮ ರೀತಿಯಲ್ಲಿ ಪೋಷಣೆ ಮಾಡಿ ಸಾಧ್ಯವಾದರೆ ಮತ್ತಷ್ಟು ನೆಡಿ. ತೆಂಗು ಲಾಭದಾಯಕವೆಂದು ತೆಂಗು ಕೃಷಿಯನ್ನು ಮಾತ್ರ ಅವಲಂಬಿಸಬಹುದಾ? ಇದು ಫ್ಲಕ್ಚುಯೇಷನ್ ಮಾರ್ಕೆಟ್, ಯಾರ ಹತ್ರ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಬೆಳೆ ಜಾಸ್ತಿ ಆಗಿ ಅವೈಲೇಬಿಲಿಟಿ ಜಾಸ್ತಿ ಆದ ಕೂಡ ರೇಟು ಕಡಿಮೆ ಬರುತ್ತೆ. ಅದರಲ್ಲಿ ನಾವು ಏನು ಮಾಡಕ್ಕಾಗಲ್ಲ. ಈಗ ಕೊನೆಯ ಭಾಗಕ್ಕೆ ಬರುವ, ನೀವು ತೆಂಗು ಬೆಳೆಗಾರ ಕೂಡ ಹೌದು. ಹೇಳಿ ಜಯಣ್ಣ, ಯಾವ ತಳಿಯನ್ನು ಆಯ್ದುಕೊಳ್ಬೇಕು? ಫಸ್ಟಿಗೆ ನಾವು ಮಾಡುವಾಗ CPCRI ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಹಾಗೆ ನಮಗೆ ಅವರು ನೀಲೇಶ್ವರದಿಂದ ರೆಕಮೆಂಡ್ ಮಾಡಿದ್ರು ಗಿಡಗಳನ್ನು. 1.5 ಎಕರೆ ಜಾಗದಲ್ಲಿ 90 ಗಿಡ ನಾವು ಹಾಕಿದ್ದೇವೆ. ಅದರಲ್ಲಿ ಸಾಧಾರಣ 30ರಿಂದ 35 ನಾವು ಹೇಳ್ತೇವೆ ತುಳುವಿನಲ್ಲಿ ಕಟ್ಟಪುಣಿ ಅಂತ ಹೇಳ್ತಾರೆ. ಅದರಲ್ಲಿ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ನಮಗೆ ವರ್ಷದಲ್ಲಿ ಮರ ಎಲ್ಲ ಆದ ನಂತರ ಒಂದು 6 ವರ್ಷ ನಂತರ ಬೆಳೆ ಸ್ಟಾರ್ಟ್ ಆಗಿದೆ. ಒಂದು ವರ್ಷದಲ್ಲಿ 90 ತೆಂಗಿನ ಮರದಲ್ಲಿ ನಮಗೆ ಒಂದು 12,000 ತೆಂಗಿನಕಾಯಿ ಆಗ್ತಿತ್ತು. ಅಂದ್ರೆ ಮಿನಿಮಮ್ ನಮಗೆ ಒಂದು 120ರಿಂದ 130 ತೆಂಗಿನಕಾಯಿ ಒಂದು ಮರದಲ್ಲಿ ನಮಗೆ ಸಿಕ್ತು. ಗಿಡ ನಡುವಿಕೆಯ ರೀತಿ ಎಲ್ಲರೂ ನೆಡುವಾಗ ಈಗ 1 ಎಕರೆ ಜಾಗದಲ್ಲಿ ಹೆಚ್ಚಂದ್ರೆ 60 ಗಿಡ ನೆಡಬೇಕು ಅಂತ ಲೆಕ್ಕ. ಅದು ಆಕ್ಚುಲ್ ನಡುವಾಗ ನಮ್ಗೆ ದೂರ ದೂರ ಕಾಣ್ತದೆ. CPCRI ಅವರಾಗ್ಲಿ ಇನ್ನೊಬ್ಬರಾಗ್ಲಿ ಹೇಳುವ ಪ್ರಕಾರ ಏನಂತ ಅಂದ್ರೆ ಈ ತೆಂಗಿನ ಗರಿ ಒಂದು ಮರದ ಗರಿ ಇನ್ನೊಂದು ಬರಿಗೆ ತಾಗಬಾರದು ಹೇಳುವಂತದ್ದು. ಅದರಿಂದ 1 ಎಕರೆಯಲ್ಲಿ 60 ಗಿಡ ಮಾತ್ರ ನೆಡಬೇಕು ನಡುವಾಗ. ಅದು ಸಾಧಾರಣವಾಗಿ ಸರಿ ಬರ್ತದೆ. ಅದು ನಡುವಾಗ ನಮ್ಗೆ ದೂರ ದೂರ ಕಾಣ್ತದೆ. ಇನ್ನು ಮಣ್ಣು ಹೇಗಿರ್ಬೇಕು, ನೀರು, ಗೊಬ್ಬರ ಇತ್ಯಾದಿ? ಆಕ್ಚುಲಿ ನಮಗೆ ಹೊಯ್ಗೆ ಮಿಶ್ರಿತ ಮಣ್ಣಾದರೆ ತೆಂಗಿನ ಮರಕ್ಕೆ ಭಾರಿ ಒಳ್ಳೆಯದು. ಮುರಕಲ್ಲು ಹೇಳ್ತಾರೆ. ಅದಕ್ಕೆ ಅಲ್ಲಿ ಏನಂತ ಹೇಳಿದ್ರೆ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಬೇಕು. ಅಲ್ಲಿ ಕೂಡ ತೆಂಗಿನ ಒಳ್ಳೇದಾಗುತ್ತೆ, ಚೆನ್ನಾಗಿ ಬರ್ತದೆ. ಮತ್ತೆ ಸೇಡಿ ಮಣ್ಣಿನಲ್ಲಿ ಅಷ್ಟು ಒಳ್ಳೇದು ಬರಲ್ಲ. ಆಕ್ಚುಲಿ ಹೊಯ್ಗೆ ಮಣ್ಣು ಬಾಳಿ ಬೆಟರ್. ಮತ್ತೆ ಕೆಂಪು ಮಣ್ಣು ಸಹ ಒಳ್ಳೇದು ಬರುತ್ತೆ. ಬಹುಶಃ ನಮ್ಮ ಕರಾವಳಿಯಲ್ಲಿ ತೆಂಗು ಇಷ್ಟು ಹುಲುಸಾಗಿ ಬೆಳೆಯುವುದಕ್ಕೆ ಮಣ್ಣಿನ ಫಲವತ್ತತೆ ಒಂದು ಕಾರಣ. ಕೊಯ್ಲು, ಇಳುವರಿ ಇತ್ಯಾದಿ ಬಗ್ಗೆ ಒಂದಿಷ್ಟು ಮಾಹಿತಿ. ಕಾಯಿ ವರ್ಷಕ್ಕೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ 4ರಿಂದ 5 ಬೆಳೆ ಬರ್ತದೆ. ಅದರಿಂದಾಗಿ ಏನಾಗ್ತದೆ, 4-5 ಕೊಯ್ಲು ಇರುವುದರಿಂದ ಕೊಯ್ಲುಗಳು ಜಾಸ್ತಿ ಬಂದ್ರೆ ಆವಾಗ ಮಾರ್ಕೆಟ್ ನಲ್ಲಿ ಅವೈಲೇಬಿಲಿಟಿ ಇರ್ತದಲ್ಲ. ಈಗ ತೆಂಗಿನಕಾಯಿ ಬೇಕಾದಷ್ಟು ಸಿಗ್ತದೆ ಅಂತ ಆಗುವಾಗ ಆಟೋಮೆಟಿಕ್ ರೇಟು ಡೌನ್ ಆಗ್ತದೆ. ಈಗ ಸಿಗುದಿಲ್ಲ ಅಂತ ಆಗುವಾಗ ಆಟೋಮೆಟಿಕ್ ರೇಟ್ ಜಾಸ್ತಿ ಆಗುತ್ತೆ. ಅದು ಇದ್ದದ್ದು ಮಾರ್ಕೆಟ್ ಟ್ರೆಂಡ್. ಅದು ಜನರು ಸಿಯಾಳಕ್ಕೆ ಯಾಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಸಿಯಾಳ 6ರಿಂದ 7 ಕ್ರಾಪ್ ಸಿಗುತ್ತೆ. 2 ಕ್ರಾಪ್ ಜಾಸ್ತಿ ಬರುತ್ತೆ, ರೇಟು ಜಾಸ್ತಿ ಸಿಗುತ್ತೆ. ಅದರಿಂದಾಗಿ ಸ್ವಿಚ್ ಓವರ್ ಮಾಡಿದ್ದಾರೆ ಜನರು ಸಿಯಾಳಕ್ಕೆ. ಈ ತೆಂಗಿನಕಾಯಿಗೆ ಒಂದಷ್ಟು ರೋಗ ಬಾಧೆಗಳು ಇತ್ತೀಚೆಗಂತೂ ಜಾಸ್ತಿ ಆಗಿದೆ. ನುಸಿ ರೋಗ, ಕಪ್ಪು ತಲೆಹುಳು, ದುಂಬಿಯ ಕಾಟ, ಇನ್ನು ಕಾಂಡ ಸೋರುವ ರೋಗ, ಎಲೆ ಚುಕ್ಕಿ ರೋಗ, ಇಂಥದೆಲ್ಲ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಅದು ಗೊತ್ತೇ ಆಗಲ್ಲ. ಯಾಕಂತ ಹೇಳಿದ್ರೆ ಮರ ಬೆಳೆದಿರ್ತದೆ, ತೆಂಗಿನಕಾಯಿ ತೆಗಿಲಿಕ್ಕೆ ಹೋಗೋ ಹೇಳಿದ್ರೆ ಮಾತ್ರ ಗೊತ್ತಾಗತ್ತೆ ಮರ ಸಾಯ್ತಾ ಇದೆ, ನಮಗೆ ಕೆಳಗಿಂದ ಯಾವುದು ಗೊತ್ತಾಗಲ್ಲ. ಅದರಿಂದಾಗಿ ಆ ರೋಗಕ್ಕೆ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಯಾವುದೇ ಇಷ್ಟರವರೆಗೆ ಟ್ರೀಟ್ಮೆಂಟ್ ಸರಿಯಾಗಿ ಆಗಿಲ್ಲ. ಕುರುಡ ಅಂತ ಹೇಳ್ತಾರೆ ತುಳುವಿನಲ್ಲಿ, ಅದು ಕೂಡ ಅದನ್ನು ಕೊರೆಯುತ್ತದೆ, ಕುರುವಾಯಿ. ಅವಾಗ ಅದು ಆಟೋಮೆಟಿಕ್ ಆಗಿ ಸಾಯ್ತದೆ. ಗಾಣದಲ್ಲಿ 2-3 ವಿಧಗಳಿವೆ ಅಂತ. ಒಂದು ಏನಂತ ಹೇಳಿದ್ರೆ ಮರದ ಗಾಣ, ಇನ್ನೊಂದು ಕಬ್ಬಿಣದ ಗಾಣ. ಅಂದ್ರೆ ಅದರಲ್ಲಿ ಈಗ ಸ್ಟೀಲ್ ಇದ್ದು ಕವರ್ ಎಲ್ಲ ಬರ್ತದೆ. 3ನೇದು ಎಕ್ಸ್ಪೀಲರ್ ಅಂತ ಹೇಳ್ತಾರೆ. ಈ 2 ಗಾಣ ಕೂಡ ಗ್ರೈಂಡ್ ಮಾಡುವಂತದ್ದು. ಈ ಎಕ್ಸ್ಪೀಲರ್ ಅಂತ ಹೇಳೋದು ಇದು ಕೊಬ್ಬರಿಯನ್ನು ಸ್ಕ್ವೀಸ್ ಮಾಡುವಂತದ್ದು. ಆವಾಗ ಏನಾಗ್ತದೆ, ಆಕ್ಚುಲಿ ಈ ಗಾಣದಿಂದ ಕೆಲಸ ಫಾಸ್ಟ್ ಆಗ್ತದೆ. ಎಕ್ಸ್ಪೀಲರ್ ನಲ್ಲಿ 5-6 ಗಾಣ ಇಟ್ಟು ಕೆಲಸ ಮಾಡೋದಕ್ಕೂ ಒಂದು ಎಕ್ಸ್ಪೀಲರ್ ಹಾಕುವುದಕ್ಕೂ ಒಂದೇ ಆಗ್ತದೆ. ಅದಕ್ಕೆ ಲೇಬರ್ 4-5 ಬೇಕು, ಇದಕ್ಕೆ ಒಬ್ಬರು 2 ಜನ ಲೇಬರ್ ಇದ್ರೆ ಸಾಕು. ಹೆಚ್ಚು ಫಸಲು ಕೊಡುವ ತೆಂಗಿನಕಾಯಿಯಲ್ಲಿ ಎಣ್ಣೆ ಅಂಶ ಕಡಿಮೆ ಅಂತ ಹೇಳ್ತಾರೆ, ಹೌದಾ? ಅದು ಮಣ್ಣನ್ನು ಡಿಪೆಂಡ್ ಆಗಿದೆ. ಒಂದು ಗಣೆಯಲ್ಲೇ 60-70 ಹಿಡಿತದೆ. ಅದು ಒಂದು ಸಣ್ಣ ಕಾಯಿ ಬರ್ತದೆ. ಅದು ನಮ್ಮಲ್ಲಿ ಒಂದು ಮರ ಇತ್ತು, ಅದರಲ್ಲಿ ಒಂದು ಗೊನೆಯಲ್ಲಿ 60-50-60 ಎಲ್ಲ ಹಾಕ್ತದೆ. ಅಂತದ್ರಲ್ಲಿ ಅಂದ್ರೆ ಏನಾಗ್ತದೆ, ಒಳಗಿನ ತಿರುಳು ಉಂಟು ನೋಡಿ, ಅದು ಸ್ವಲ್ಪ ತೆಳ್ಳಗಿರುತ್ತೆ. ಆವಾಗ ಆ ತಿರುಳು ಕಡಿಮೆ ಆದ ಕೂಡಲೇ ಆಯಿಲ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ತೆಂಗಿನಕಾಯಿ ಹಾಗೂ ತೆಂಗಿನೆಣ್ಣೆ 2 ಕೂಡ ಆರೋಗ್ಯದ ದೃಷ್ಟಿಯಿಂದ ಮತ್ತು ಸೌಂದರ್ಯದ ದೃಷ್ಟಿಯಿಂದ ಕೂಡ ಬಾರಿ ಒಳ್ಳೆಯದು ಅಂತ ಏನು ಹೇಳ್ತೀರಿ? ತೆಂಗಿನಕಾಯಿ ಹಾಲು ಕೂಡ ನಮ್ಮ ದನದ ಹಾಲಷ್ಟೇ ಉತ್ತಮ. ಕಾಯಿ ಹಾಲು, ತಾಯಿ ಹಾಲು 2 ಕೂಡ. ಆಕ್ಚುಲಿ ಏನಂತ ಹೇಳಿ ಈಗ ನಮಗೆ ಹಾಲು ಎಲ್ಲಿ ಸಿಗುದಿಲ್ಲ ಅಂತ ಆದ್ರೆ ಈಗ ಮಾತ್ರ ಸ್ವಲ್ಪ ರೇಟ್ ಜಾಸ್ತಿ ಆಯ್ತು. ಇಲ್ಲಾದ್ರೆ ನಮ್ಮದು ಆಕ್ಚುಲಿ ನೋಡ್ಲಿಕ್ಕೆ ಹೋದರೆ ತೆಂಗಿನಕಾಯಿ ಹಾಲು ಕೂಡ ಆರೋಗ್ಯ ದೃಷ್ಟಿಯಿಂದ ಭಾರಿ ಒಳ್ಳೆಯದು, ಅತ್ಯುತ್ತಮ. ವರ್ಜಿನ್ ಆಯಿಲ್ ಅಂತ ಒಂದು ಮಾಡ್ತಾರೆ, ಅದಕ್ಕೆ ಹೆಸರು ವರ್ಜಿನ್ ಆಯಿಲ್ ಅಂತ ಹೇಳ್ತಾರೆ. ಅದನ್ನು ಯಾವ್ದ್ರಲ್ಲಿ ಮಾಡ್ತಾನೆ, ತೆಂಗಿನಕಾಯಿ ತಿರುಳು ಅದು 15-16% ಆಯಿಲ್ ಮಾತ್ರ ಬರುತ್ತೆ. ಮತ್ತೆ ಇದು ಆದ್ರೆ ನಮಗೆ 60% ವರೆಗೆ ಆಯಿಲ್ ಬರುತ್ತೆ, 58ರಿಂದ 60% ಬರುತ್ತೆ. ಆವಾಗ ಅದಕ್ಕೆ ರೇಟ್ 1:4 ಆಗುತ್ತೆ.
ಈಗ ನೋಡ್ಲಿಕ್ಕೆ ಹೋದರೆ ಈಗ 447, 880, 1760, ಸುಮಾರು 2000 ರೂಪಾಯಿ ಅದಕ್ಕೆ 1 ಲೀಟರ್ಗೆ ಎಣ್ಣೆಗೆ ಕೂತ್ಕೊಳ್ಳೋದು. ಆದರೆ ಅದು ಎಣ್ಣೆ ಏನಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಆಗುವಂಥದ್ದು. ಅದು ಆಕ್ಚುಲಿ ಈಗ ಆಸ್ಟ್ರೇಲಿಯಾಕ್ಕೆ ಹೋಗುತ್ತೆ, ಇಂಗ್ಲೆಂಡ್ಗೆ ಹೋಗುತ್ತೆ, ಅಮೆರಿಕಕ್ಕೆ ಹೋಗುತ್ತೆ. ಅವರೆಲ್ಲ ಬೆಳಿಗ್ಗೆ ಏನು ಮಾಡ್ತಾರೆ ಅಂದರೆ ಎಲ್ಲರೂ 2 ಚಮಚ ಆ ಎಣ್ಣೆಯನ್ನು ಬರೀ ಹೊಟ್ಟೆಗೆ ತಗೊಳ್ತಾರೆ. ಒಳ್ಳೆ ಮಾಹಿತಿ. ಅವರಿಗೆ ಆರೋಗ್ಯ ಬಹಳ ಒಳ್ಳೆಯದಾಗಿದೆ ಅಂತ ಹೇಳುವಂಥದ್ದು ಅವರ ದೃಷ್ಟಿಯಿಂದಾಗಿ ಈಗ ಅದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅಂದ್ರೆ ಶುದ್ಧ ತೆಂಗಿನ ಹೂವನ್ನು ಹಿಂಡಿ ಮಾಡುವಂತ ಎಣ್ಣೆ. ಅಷ್ಟು ರೇಟ್ ಕೂತ್ಕೊಳ್ಳೋದು, ಇಲ್ಲಿ ಯಾರು ಅದನ್ನು ತೆಕೊಳ್ಳೋದಿಲ್ಲ. ಹೌದು, ಅಲ್ಲಿ ಆ ರೇಟು ಯಾರಿಗೂ ತೆಕೊಳ್ಳಿಕ್ಕೆ ಪೊರಿಸುವುದಿಲ್ಲ. ತೆಂಗಿನ ಎಣ್ಣೆ ಸೌಂದರ್ಯವರ್ಧಕ ಅಂತ ಹೇಳ್ತಾರೆ, ನಿಜವಾ? ನೋಡಿ, ಕೇರಳದಲ್ಲಿ ನೀವು ನೋಡಿರ್ಬೋದು, ಎಲ್ಲಾ ಹೆಂಗಸರು ಬೆಳಿಗ್ಗೆ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿ ಹೋಗ್ತಾರೆ. ಅವರ ನೀವು ಕೂದಲುಗಳನ್ನು ನೋಡಿ ಎಷ್ಟು ಒಳ್ಳೆ ಬೆಳೆದಿರ್ತದೆ. ಅಂದ್ರೆ ಡೈಲಿ ಅವರು ಅದನ್ನು ಯೂಸ್ ಮಾಡ್ತಾರೆ. ಅದರಿಂದಾಗಿ ಆ ತೆಂಗಿನ ಎಣ್ಣೆ ಅದು ಸೌಂದರ್ಯವರ್ಧಕ ಅಂತ ಹೇಳುವುದಕ್ಕೆ ಒಂದು. ಹೌದು, ಬೆಳಿಗ್ಗೆ ಬೇಗ ಹೋಗಿ ಆ ಎಣ್ಣೆ ಎಲ್ಲ ಹಚ್ಚಿ ಅವರು ಸ್ನಾನ ಮಾಡಿ ಬರ್ತಾರೆ. ಕೂದಲೆಲ್ಲ ನೋಡಿ ಹೇಗೆ ಬೆಳೆದಿದೆ, ಸೊಂಪಾಗಿ ಬೆಳೆದಿದೆ. ಜಯಣ್ಣ, ನಿಮಗೀಗ ವಯಸ್ಸು 70 ದಾಟಿದೆ, ಆದರೆ ಹಾಗೆ ಕಾಣ್ತಾ ಇಲ್ಲ. ಬಹುಶಃ ತೆಂಗಿನೆಣ್ಣೆಯ ಜೊತೆಗಿನ ನಿಮ್ಮ ಒಡನಾಟವು ಇದಕ್ಕೆ ಕಾರಣ ಇರಬಹುದಾ ಅಂತ. ನಾವು ಈಗ ಸಣ್ಣದರಿಂದಲೂ ನಾವು ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದದ್ದು, ಬೇರೆ ಎಣ್ಣೆ ನಾವು ಯೂಸ್ ಮಾಡಲಿಲ್ಲ. ಅದರಿಂದಾಗಿ ನಮಗೆ ಇಷ್ಟರವರೆಗೆ ನಮ್ಮ ಆರೋಗ್ಯ ದೇವರು ಕಾಪಾಡಿಕೊಂಡು ಬಂದಿದ್ದಾರೆ. ನಾವು ತೆಂಗಿನೆಣ್ಣೆ ಮಿಲ್ಲುಗಾರರಾಗಿ ನಾವೇ ತೆಂಗಿನೆಣ್ಣೆ ಮಾಡೋದಿದ್ರೆ ಮತ್ತೆ ಯಾರು ಮಾಡ್ತಾರೆ? ಜಯಣ್ಣ, ನಿಮ್ಮ ಪತ್ನಿ ಕೂಡ ಅಲಂಕಾರಿಕ ಗಿಡಗಳನ್ನು ಬೆಳೆಸುವಂತ ಪ್ರವೃತ್ತಿ ಹೊಂದಿದವರು, ಮಗಳು ಪ್ರಖ್ಯಾತ ಶೆಫ್. ತಮಗೆ ಶುಭವಾಗಲಿ. ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದು ತೆಂಗಿನ ಬೆಲೆ ಏರಿಕೆ, ತೆಂಗಿನೆಣ್ಣೆಯ ಉತ್ಪಾದನೆಯ ಏಳುಬೀಳುಗಳು, ತೆಂಗು ವ್ಯವಸಾಯ, ಈ ಎಲ್ಲದರ ಬಗ್ಗೆ ನಮಗೆ ಒಳ್ಳೆ ಸವಿವರವಾದ ಮಾಹಿತಿಯನ್ನು ಕೊಟ್ರಿ. ತೆಂಗಿನ ಕೃಷಿಯ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಮಾತುಗಳು ಬಹಳ ಉಪಯುಕ್ತ ಅಂತ ಭಾವಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ